ನಮಸ್ಕಾರ ಸ್ನೇಹಿತರೆ, ನೀವೆಲ್ಲ ರೋಹಿತ್ ಶರ್ಮಾನ ನೋಡಿದ್ದೀರಾ? ಅಯ್ಯೋ ನಾನು ನಿನಗೂ ಮುಂಚೆ ನೋಡಿದ್ದೇನೆ. ಅವರನ್ನು ನೋಡದೇ ಇರೋರು ಭಾರತದಲ್ಲಿ ಯಾರು ಇದ್ದಾರಾ ಅಂತ ಕೇಳಬೇಡಿ. ನಾನು ಹೇಳಿದ್ದು ಅವರ ರೀಸೆಂಟ್ ಫೋಟೋವನ್ನು ನೋಡಿದ್ದೀರಾ ಅಂತ. ನೋಡಿಲ್ಲ ಅಂದರೆ ಒಂದು ಸತಿ ನೋಡ್ಕೊಂಡ್ಬಿಡಿ. ಈ ಫೋಟೋ ನೋಡಿ ಇದು ರೋಹಿತ್ ಶರ್ಮಾ ಅಲ್ಲ, ಹಿಟ್ ಮ್ಯಾನ್ ಮುಖಕ್ಕೆ ಬೇರೆ ಬಾಡಿನೇ ನೀನೇ ಎಡಿಟ್ ಮಾಡಿ ತೋರಿಸ್ಬೇಡ ಅಂತ ಹೇಳಬೇಡಿ. ಯಾಕಂದರೆ ನಾನು ತೋರಿಸ್ತಾ ಇರೋದು ರಿಯಲ್ ರೋಹಿತ್ ಶರ್ಮಾರನೇ. ಡುಮ್ಕಿದ್ದ ರೋಹಿತ್ ಶರ್ಮಾ ಯಾವಾಗ ಇಷ್ಟು ಫಿಟ್ ಆದರು? 95 kgಯಿಂದ 75 kgಗೆ ಇಳಿದಿದ್ದು ಹೇಗೆ? ಅವರ ಫಿಟ್ನೆಸ್ ಸೀಕ್ರೆಟ್ ಏನು? ಇವೆಲ್ಲವನ್ನು ಹೇಳ್ತಾ ಹೋಗ್ತೀನಿ. ನಾನು ನಿಮ್ಮ ಶಿವರಾಜ್ ಬಾಣಂಕಿ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದನ್ನು ಮರಿಬೇಡಿ. ನಂಬಿದ್ರೆ ನಂಬಿ, ಬಿಟ್ಟರೆ ಬಿಡಿ. ನಮ್ಮ ಹಿಟ್ ಮ್ಯಾನ್ ರೋಹಿತ್ ಶರ್ಮಾ 20 kg ಕಮ್ಮಿ ಆಗಿದ್ದಾರೆ. ಅದಕ್ಕೆ ಸಾಕ್ಷಿಯೇ ಈ ಫೋಟೋಗಳು. ಫಿಟ್ನೆಸ್ ಸಾಬೀತುಪಡಿಸಲು ಯೋಯೋ ಟೆಸ್ಟ್ ಕಡ್ಡಾಯವಾಗಿದ್ದರಿಂದ ರೋಹಿತ್ ಶರ್ಮಾ ಕಳೆದ 1 ತಿಂಗಳಿಂದ ಫುಲ್ ವರ್ಕೌಟ್ ಮಾಡಿದ್ದಾರೆ. ಮಾಜಿ ಕೋಚ್ ಅಭಿಷೇಕ್ ನಾಯರ್ ಜೊತೆಯಲ್ಲೇ ವರ್ಕೌಟ್ ಮಾಡಿರುವ ರೋಹಿತ್ ಶರ್ಮಾ 30 ದಿವಸಗಳಲ್ಲಿ 20ಕ್ಕೂ ಹೆಚ್ಚು kg ತೂಕವನ್ನು ಕಳ್ಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಅದರಲ್ಲೂ ಅವರ ಫೋಟೋಗಳು ವೈರಲ್ ಆದ್ರ ಮೇಲೆ ಜನ ಬಾಯಿ ಮೇಲೆ ಬೆರಳಿಟ್ಕೊಂಡು ಇದು ರೋಹಿತ್ ಶರ್ಮಾನ, ಹೀಗೂ ಉಂಟೆ ಅಂತ ಹೇಳಿ ಕೇಳ್ತಾ ಇದ್ದಾರೆ. ವಿಮಾನ ನಿಲ್ದಾಣದಲ್ಲಿ ಬೆಂಗಳೂರಿಗೆ ಆಗಮಿಸುವಾಗ ರೋಹಿತ್ ಶರ್ಮಾರ ವಿಡಿಯೋ ವೈರಲ್ ಆಗ್ತಾ ಇದ್ದು ಸಖತ್ ಸ್ಲಿಮ್ ಆಗಿ ಕಾಣಿಸ್ಕೊಂಡಿದ್ದಾರೆ. ತಿಂಗಳ ಹಿಂದಿನ ಫೋಟೋ ಹಾಗೂ ಈಗಿನ ಫೋಟೋವನ್ನು ಕೊಲೈಸ್ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಮಾಡಲಾಗ್ತಿದೆ. ಎಲ್ಲರೂ ರೋಹಿತ್ ಹಲವು ಯುವ ಆಟಗಾರರಿಗೆ ಸ್ಫೂರ್ತಿ ಎಂದು ಹೇಳಲಾಗ್ತಾ ಇದ್ದು ನಿಜಕ್ಕೂ ಹಿಟ್ ಮ್ಯಾನ್ ಬಗ್ಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಹಿಂದೆ ಕಾಂಗ್ರೆಸ್ ಶಾಸಕಿ ಡಾಕ್ಟರ್ ಶರ್ಮಾ ಮೊಹಮ್ಮದ್ ರೋಹಿತ್ ಡುಮ್ಮಾ ಅಂತ ಕರೆದಿದ್ರು. ಆದರೂ ಅವರು ತಮ್ಮ ಆಟದ ಮೂಲಕ ತಾನು ಏನು, ನನ್ನ ಫಿಟ್ನೆಸ್ ಏನು ಅನ್ನೋದನ್ನು ತೋರಿಸಿದ್ರು. ಈಗ ತನ್ನ ಬಾಡಿಯನ್ನೇ ಫಿಟ್ ಮಾಡಿಕೊಂಡು 20 ವರ್ಷದ ಹುಡುಗನಂತೆ ರೋಹಿತ್ ಶರ್ಮಾ ಕಾಣಿಸಿಕೊಂಡಿದ್ದಾರೆ. 1 ತಿಂಗಳಲ್ಲಿ 95 kgಯಿಂದ 75 kgಗೆ ತಮ್ಮ ಬಾಡಿಯನ್ನು ಇಳಿಸಿದ್ದಾರೆ. ಅಂದರೆ 20 kg ಡೌನ್ ಆಗಿದ್ದಾರೆ. ಈಗಾಗಲೇ ಬೆಂಗಳೂರಿನ BCCI ಸೆಂಟರ್ ಆಫ್ ಎಕ್ಸಲೆನ್ಸ್ನಲ್ಲಿ ನಡೆದ ಫಿಟ್ನೆಸ್ ಪರೀಕ್ಷೆಗಳಾದ ಯೋಯೋ ಟೆಸ್ಟ್ ಮತ್ತು ಬ್ರಾಂಕೋ ಟೆಸ್ಟ್ನಲ್ಲಿ ರೋಹಿತ್ ಶರ್ಮಾ ಪಾಸ್ ಆಗಿದ್ದಾರೆ. ಈಗ ಫುಲ್ ಫಿಟ್ ಆಗಿರುವ ಹಿಟ್ ಮ್ಯಾನ್ ಆಸ್ಟ್ರೇಲಿಯಾದಲ್ಲಿ ಅಕ್ಟೋಬರ್ 19ರಿಂದ ಆರಂಭವಾಗುವ 3 ಏಕದಿನ ಪಂದ್ಯಗಳ ಸರಣಿಯನ್ನು ತನ್ನ ಕೈವಶ ಮಾಡಿಕೊಳ್ಳೋಕೆ ಕಾಯ್ತಾ ಇದ್ದಾರೆ. ರೋಹಿತ್ ಇಷ್ಟು ಫಿಟ್ ಆಗೋದ್ರ ಹಿಂದೆ ಸಾಕಷ್ಟು ಪರಿಶ್ರಮ ಇದೆ. ಹಾಗಿದ್ರೆ ರೋಹಿತ್ ಏನೆಲ್ಲ ಫಿಟ್ನೆಸ್ಗೆ ಸೇವನೆ ಮಾಡ್ತಾರೆ, ಅಂದರೆ ಏನೆಲ್ಲ ಯಾವ ರೀತಿ ಫುಡ್ಡನ್ನು ಅವರು ತಗೊಳ್ತಾರೆ ಅವನ್ನ ನೋಡ್ತಾ ಹೋಗೋಣ ಬನ್ನಿ. ರೋಹಿತ್ ಶರ್ಮಾ ಬೆಳಗ್ಗೆ 7 ಗಂಟೆಗೆ 6 ನೆನೆಸಿದ ಬಾದಾಮಿ ಹಾಗೂ ಮೊಳಕೆಯ ಸಲಾಡ್ ಮತ್ತು ಫ್ರೆಶ್ ಜ್ಯೂಸನ್ನು ಕುಡಿತಾರೆ. ಇನ್ನು ಬೆಳಗ್ಗೆ 9:30ಕ್ಕೆ ಹಣ್ಣು, ಓಟ್ ಮೀಲ್, 1 ಲೋಟ ಹಾಲನ್ನು ಕುಡಿತಾರೆ. ಇನ್ನು ಬೆಳಗ್ಗೆ 11:30ಕ್ಕೆ ಮೊಸರು ಮತ್ತು ಎಳ್ನೀರನ್ನು ಇವರು ಕುಡಿತಾರೆ. ಇನ್ನು ಮಧ್ಯಾಹ್ನ 1:30ಕ್ಕೆ ಊಟದ ಸಮಯದಲ್ಲಿ ತರಕಾರಿ ಕರಿ, ದಾಲ್, ಅನ್ನ, ಸಲಾಡನ್ನು ಇವರು ಸೇವನೆ ಮಾಡ್ತಾರೆ. ಇನ್ನು ಸಂಜೆ 4:30ಕ್ಕೆ ಹಣ್ಣಿನ ಜ್ಯೂಸ್, ಡ್ರೈ ಫ್ರೂಟ್ಸನ್ನು ಇವರು ತಗೊಳ್ತಾರೆ. ಇನ್ನು ಸಂಜೆ 7:30ಕ್ಕೆ ತರಕಾರಿಗಳೊಂದಿಗೆ ಪನ್ನೀರು, ಪಲಾವ್, ತರಕಾರಿ ಸೂಪನ್ನು ಇವರು ಕುಡಿತಾರೆ. ಇನ್ನು ರಾತ್ರಿ 9:30ಕ್ಕೆ ಹಾಲು, ಮಿಕ್ಸೆಡ್ ನಟ್ಸನ್ನು ಇವರು ಸೇವನೆಯನ್ನು ಮಾಡ್ತಾರೆ. ನೋಡಿದ್ರಿ ಅಲ್ವಾ ನಮ್ಮ ಹಿಟ್ ಮ್ಯಾನ್ ರೋಹಿತ್ ಟೈಮ್ ಟು ಟೈಮ್ ಹೇಗೆ ಫುಡ್ಡನ್ನು ತೆಗೆದುಕೊಳ್ತಾರೆ ಅನ್ನೋದನ್ನು. ಹೀಗೆ ತಮ್ಮ ಫಿಟ್ನೆಸ್ ಮೇಂಟೈನ್ ಮಾಡ್ತಿರುವ ರೋಹಿತ್ 38ನೇ ವಯಸ್ಸಿನಲ್ಲಿ 20 kg ಇಳಿಸ್ಕೊಂಡಿದ್ದಾರೆ. ರೋಹಿತ್ ಅವರ ಈಗಿನ ಫಿಟ್ನೆಸ್ ನೋಡಿದರೆ ಯಾಕೆ ಇವರು ಇಷ್ಟು ಬೇಗ ಟೆಸ್ಟ್ ಹಾಗೂ T20ಗೆ ನಿವೃತ್ತಿ ಘೋಷಣೆ ಮಾಡಿದ್ರು ಅನಿಸುತ್ತೆ. ರೋಹಿತ್ ತೂಕ ಇಳಿಸಿದ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ನಮಗೆ ಕಮೆಂಟ್ ಮೂಲಕ ತಿಳಿಸಿ. ನಮಸ್ಕಾರ.